ಹೆಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಅವರ್ ಚಾನಲ್. ಸೊ ನಾವು ಚಿಕ್ಕಪೇಟೆಲಿ ಇದೀವಿ, ಚಿಕ್ಕಪೇಟೆ ಡಾಲ್ಫಿನ್ ಕ್ಲಾತಿಂಗ್ ನಲ್ಲಿ. ಸೊ ಈ ಜಾಗದಲ್ಲಿ ನಿಮ್ಗೆ ತುಂಬಾ ಕಮ್ಮಿ ಬಜೆಟ್ ಇಂದ ಸ್ಟಾರ್ಟ್ ಆಗಿ ಬರೀ 490ಗೆ ಎಂಡ್ ಆಗೋದು. ಸೊ ಅದಕ್ಕೆ ಕಮ್ಮಿಗೆ ಎಂಡ್ ಆಗುತ್ತೆ. ಬಟ್ ಕ್ಲಾತ್ಸ್ ಇಲ್ಲಿ ಅಂದ್ರೆ ಎಲ್ರು ಹೇಳ್ತಾ ಇರ್ತಾರೆ ಹುಡುಗಿರಿಗೆ ಮಾತ್ರನಾ ಜಾಸ್ತಿ ಆಪ್ಷನ್ಸ್ ಇರುತ್ತೆ, ಹುಡುಗರಿಗಿರಲ್ಲ. ಆಮೇಲೆ ಎಷ್ಟೋ ಜನ ಹೇಳ್ತಾ ಇರ್ತಾರೆ ಹುಡುಗರಿಗೆ ಝಾರಾ H&M ತರದ ಬಟ್ಟೆಗಳು ಬೇಕಾಗಿರುತ್ತೆ, ಆದ್ರೆ ಅಲ್ಲಿರೋ ಪ್ರೈಸ್ಗೆ ಪಾಕೆಟ್ ಖಾಲಿಯಾಗಿ ಹೋಗುತ್ತೆ. ಆದ್ರೆ ಅದಕ್ಕಿಂತ ಹೆಚ್ಚಿನ ಕ್ವಾಲಿಟಿಲಿ ಅಂಡ್ ನಿಮ್ಮ ಒಂದು ಪಾಕೆಟ್ ಫ್ರೆಂಡ್ಲಿ ಪ್ರೈಸ್ ಸಿಗುವಂತ ಇಲ್ಲಿ ಶರ್ಟ್ಸ್ ಗಳ ಕಲೆಕ್ಷನ್ಸ್ ಜಾಸ್ತಿ ಇದೆ. ಅವೆಲ್ಲ ಕಲೆಕ್ಷನ್ಸ್ ತೋರಿಸ್ತಾ ಹೋಗ್ತೀನಿ. ಅಷ್ಟಕ್ಕೂ ಮುಂಚೆ ಅಮ್ಮ ಲೊಕೇಶನ್ ಎಲ್ಲಿ ಬರುತ್ತೆ ಹೇಳು ಅಂತ ಅನ್ನೋರಿಗೆ ಸೊ ಲೊಕೇಶನ್ಸ್ ತಿಳಿಸ್ಕೊಡ್ತೀನಿ. ಸೊ ಬನ್ನಿ. ಓಕೆ, ಸೊ ಈ ಒಂದು ಶಾಪ್ ನ ಓನರ್ ತೆಗೆದ್ರೆ ಡಾಲ್ಫಿನ್ ಕ್ಲಾತಿಂಗ್ ಶಾಪ್ ಓನರ್. ಸೊ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ನಮಸ್ತೆ. ಹೆಲೋ, ನಮಸ್ತೆ ಸರ್, ಹೆಂಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಹೌ ಯು ಗೈಸ್? ಫೈನ್ ಸರ್. ಸೊ ಆಕ್ಚುಲಿ ಏನಪ್ಪಾ ಅಂದ್ರೆ ಲೊಕೇಶನ್ ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಡಾಲ್ಫಿನ್ ಕ್ಲಾತಿಂಗ್? ಎಕ್ಸಾಕ್ಟ್ ಲೊಕೇಶನ್ ಇಲ್ಲಿ ಲಾಲ್ ಬಿಲ್ಡಿಂಗ್ ಹತ್ರ ಬಿಲ್ಡಿಂಗ್ ಇರುತ್ತೆ. ಲಾಲ್ ಬಿಲ್ಡಿಂಗ್ ಬೇರು ಕಾಂಪ್ಲೆಕ್ಸ್, ಸೆಕೆಂಡ್ ಫ್ಲೋರ್, ನಿಯರ್ ಟು ರಾಘವೇಂದ್ರ ಹೋಟೆಲ್. ಅಂಡ್ ಏನಾದ್ರು ಕನ್ಫ್ಯೂಷನ್ ಆಯ್ತು ಅಂದ್ರೆ ನಿಮ್ ಸ್ಕ್ರೀನ್ ಮೇಲೆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಹೆಲ್ಪ್ ಮಾಡ್ತೀರಾ. ನಿಮ್ಗೆ ಏನ್ ತುಂಬಾ ಜಾಸ್ತಿ ಕನ್ಫ್ಯೂಸ್ ಆಗುತ್ತೆ ವಿಲ್ ಸೆಂಡ್ ಅ ಸ್ಟಾಫ್, ಅವ್ರು ನಿಮಗೆ ಗೈಡ್ ಮಾಡ್ಬಿಡ್ತಾರೆ. ಓಕೆ ಸರ್, ಇನ್ನೊಂದೇನಪ್ಪಾ ಅಂದ್ರೆ ನಂಗೆ ಕಲೆಕ್ಷನ್ಸ್ ನೋಡಿದೀನಿ, ನಾನು ಹಳೆ ವಿಡಿಯೋಸ್ ಅಲ್ಲಿ ತುಂಬಾ ಜನ ಕಲೆಕ್ಷನ್ಸ್ ನೋಡಿರ್ತಾರೆ. ಬಟ್ ಈಗ ಸ್ಟಾರ್ಟಿಂಗ್ ಪ್ರೈಸ್ ಇಂದ ಎಂಡ್ ಪ್ರೈಸ್ ಅಂದ್ರೆ ಲಾಸ್ಟ್ ಪ್ರೈಸ್ ಯಾವುದು? ಸ್ಟಾರ್ಟಿಂಗ್ ನಮ್ಮ ಹತ್ರ 190 ಇರುತ್ತೆ ಅಪ್ ಟು 450. ಡೈಲಿ ಕಲೆಕ್ಷನ್ ಅಪ್ಡೇಟ್ ಆಗಿರುತ್ತೆ. ಎವ್ರಿ ಸಿಂಗಲ್ ಡೇ ಹೊಸ ಅಂದ್ರೆ ಎಲ್ಲಾ ಕಡೆ ನಿಮ್ಗೆ 15 to 1 month ಅಪ್ಡೇಟ್ ಆಗ್ತಿದ್ರೆ ನಿಮ್ಗೆ ಡೈಲಿ ಅಪ್ಡೇಟ್ ಆಗ್ತಾ ಇರುತ್ತೆ ಕಲೆಕ್ಷನ್ಸ್. ಅಂಡ್ ನನ್ನಂತೂ ಆಕ್ಚುಲಿ ನಾನು ಹುಡುಗರು ಬಟ್ಟೆಗಳು ನೋಡ್ತಾ ಇದ್ದೆ, ನನಗೆ ಅನಿಸ್ತಾ ಇದೆ ಎಷ್ಟೊಂದ್ ಜನಕ್ಕೆ ಅನಿಸ್ತಾ ಇರುತ್ತೆ ಹುಡುಗರಿಗೆ. ನಾನು ಹುಡುಗಿ ಆಗಿದ್ರೆ ಕಲೆಕ್ಷನ್ ಚೆನ್ನಾಗಿರೋ ಬಟ್ಟೆಗಳು ಇರ್ತಿತ್ತು, ಆಪ್ಷನ್ ಜಾಸ್ತಿ ಇರ್ತಿತ್ತು ಅಂತ. ಬಟ್ ಡಾಲ್ಫಿನ್ ಕ್ಲಾತಿಂಗ್ ಅಲ್ಲಿ ಹುಡುಗಿರಿಗೆ ಅನ್ಸುತ್ತೆ, ಯಾಕಂದ್ರೆ ಹುಡುಗರ ಕಲೆಕ್ಷನ್ಸ್ ಅಷ್ಟು ಚೆನ್ನಾಗಿದೆ ಅಂಡ್ ಅಷ್ಟು ಒಳ್ಳೆ ಕ್ವಾಲಿಟಿ ಇರುವಂತಹ ಬಟ್ಟೆನ ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಾ ಇದೆ. ಸೊ ಸ್ಟಾರ್ಟಿಂಗ್ ಎಲ್ಲಿಂದ ಹೋಗೋಣ? ಸ್ಟಾರ್ಟಿಂಗ್ ಇವಾಗ ಈ ಬಟ್ಟೆ ತುಂಬಾ ಟ್ರೆಂಡಿಂಗ್ ಆಗಿದೆ ಫಾರ್ ಫಾರ್ಮಲ್ ಫಂಕ್ಷನ್ಸ್, ವೆಡ್ಡಿಂಗ್ ಫಂಕ್ಷನ್ಸ್. ಇನ್ಕ್ಲೂಡಿಂಗ್ ಬ್ಲೇಸರ್ ಜೊತೆ ಮ್ಯಾಚ್ ಮಾಡಬಹುದು ಸರ್, ಸಖತ್ತಾಗಿ. ಇನ್ಸೈಡ್ ಬ್ಲೇಸರ್ ಇದರಲ್ಲಿ ಪ್ರಿಂಟರ್ಸ್ ಬರುತ್ತೆ, ಚೆಕ್ಸ್ ಅಂಡ್ ಪ್ಲೇನ್ ಬರುತ್ತೆ. ಓಕೆ, ಅಪ್ರಾಕ್ಸ್ 100 ಡಿಸೈನ್ ಸ್ಟಾಕ್ಸ್ ಇರುತ್ತೆ. 100 ಡಿಸೈನ್ ಪ್ಲಸ್ ಅದ್ರದ್ದು ಕಲರ್ ಇರುತ್ತೆ, 3 ಕಲರ್ಸ್ 6 ಕಲರ್ಸ್. ತುಂಬಾ ಸಾಫ್ಟ್ ಆಗಿರುತ್ತೆ ಈ ಬಟ್ಟೆ. ಇದೆಲ್ಲ ಇಂಪೋರ್ಟೆಡ್ ಬಟ್ಟೆ ಇರುತ್ತೆ. ಇದರಲ್ಲಿ 100 ಡಿಸೈನ್ಸ್ ಇದೆ. ಇನ್ನೊಂದು ವೆಲ್ವೆಟ್ ಫ್ಯಾಬ್ರಿಕ್ ಫಾರ್ ರಂಜಾನ್ ಕಲೆಕ್ಷನ್ ಮಾಡಿದೀವಿ ಇದು. ಓಕೆ, ರಂಜಾನ್ಗೆ ಅಂತಾನೆ ಹೊಸ ಕಲೆಕ್ಷನ್ಸ್ ಇನ್ಕ್ಲೂಡಿಂಗ್ ಒಳಗಡೆ ಟೈಪಿಂಗ್ ಏನ್ 3D ಪ್ರಿಂಟ್ ಅನ್ಸುತ್ತೆ ಸರ್. ಅದು ಸ್ಪೆಷಾಲಿಟಿ ಇದೆ. 3D ಪ್ರಿಂಟ್ ಎಂಬೋಸ್ ಹೇಳ್ತಾರೆ. ಇದೆಲ್ಲ 2 ಕಲರ್ ಇರುತ್ತೆ, ಬ್ಲಾಕ್ ಅಂಡ್ ವೈಟ್. ನಿಮ್ಗೆ ಬಲ್ಕ್ ಆದ್ರೂ ಬೇಕಾ, ಬಲ್ಕ್ ಆದ್ರೂ ಬೇಕಾ, ಅದೇ ಸಿಗ್ಬಿಡುತ್ತೆ. ಅಪ್ರಾಕ್ಸ್ 100 ಪೀಸಸ್ ಪರ್ ಕಲರ್. ಓಕೆ, ಸಮ್ಮರ್ ಗೆ ಇದು ಒಂದು ಡೆವಲಪ್ ಮಾಡಿದೀವಿ, ಟೆನ್ಸಿಲ್ ರೇಯಾನ್ ಅಂತ ಡಿಜಿಟಲ್ ಫ್ಯಾಬ್ರಿಕ್. ಟೆನ್ಸಿಲ್ ರೇಯಾನ್ ಹೆವಿ ಗೇಜ್ ಬರುತ್ತೆ. ಇದು ಹಾಫ್ ಅಂಡ್ ಫುಲ್ ಬೋತ್ ಅವೈಲೇಬಲ್. ಓಕೆ, ಹಾಫ್ ಸ್ಲೀವ್ಸ್ ಮತ್ತೆ ಫುಲ್ ಸ್ಲೀವ್ಸ್. ಹಾಫ್ ಸ್ಲೀವ್, ಫುಲ್ ಸ್ಲೀವ್ ಇದರಲ್ಲಿ 100 ಕಲರ್ಸ್ ಇರುತ್ತೆ ಸ್ಟಾಕ್ ಅಲ್ಲಿ. ಓಕೆ, ಅಂಡ್ ಇದೊಂದು ಹೇಳ್ಬೇಕು ಒಂದು ಶಾಪ್ ಬಗ್ಗೆ. ಸೊ ಸರ್ ನಾನು ಹಳೆ ವಿಡಿಯೋಸ್ ನೋಡಿದ್ರೆ ಗೊತ್ತಾಗಿರುತ್ತೆ, ಬಟ್ ಓನ್ ಮ್ಯಾನುಫ್ಯಾಕ್ಚರರ್ ಅವರೇ. ಅಂಡ್ ಅದಲ್ದೇನೆ ನಿಮ್ಗೆ ಇಲ್ಲಿ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ನಿಮ್ಗೆ ಎಲ್ಲೂ ಸಿಗದೆ ಅಷ್ಟು ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಇವತ್ತರ ಸಿಗುತ್ತೆ. ಅಂಡ್ ಇನ್ಕ್ಲೂಡಿಂಗ್ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ, ಝಾರಾ H&M ಹೋದ್ರೆ ಇಲ್ಲಿ ಸಿಗೋ ಬಟ್ಟೆಗಳು ಮುಂದೆ ತೋರಿಸ್ತಾರೆ, ನಿಮ್ಗೆ ಗೊತ್ತಾಗುತ್ತೆ. ಪಾಕೆಟ್ ಕತ್ರಿ ಬೀಳದಂತೂ ಗ್ಯಾರಂಟಿ. ಬಟ್ ಸರ್ ವಿಯರ್ ಮಾಡಿರೋದು ಅದೇ ತರದೇ ಒಂದು ಶರ್ಟ್. ಸೊ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ. ನೆಕ್ಸ್ಟ್ ಕಲೆಕ್ಷನ್ಸ್ ಹೋಗೋಣ ಬನ್ನಿ. ನೆಕ್ಸ್ಟ್ ಇದಿದೆ ಡಿಜಿಟಲ್ ಪಾಪ್ಕಾರ್ನ್ ಅಂತ. ಡಿಜಿಟಲ್ ಪಾಪ್ಕಾರ್ನ್, ದಿಸ್ ಇಸ್ ಎನಿ ಟೈಮ್ ಮೂವಿಂಗ್. ಎವ್ರಿ ವೀಕ್ 100 ಡಿಸೈನ್ಸ್ ಅಪ್ಡೇಟ್ ಆಗಿರುತ್ತೆ. ಇದರಲ್ಲಿ M to 4XL ಸೈಜ್ ಇರುತ್ತೆ. M to 4XL ಒಂದು ಪೀಸ್ ನಿಮ್ಗೆ ತೋರಿಸ್ತೀನಿ. ಓಕೆ, ಸೊ M to 4XL ವರ್ಗೂ ಸೈಜಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಸೈಜಸ್ ಏನ್ ಪ್ರಾಬ್ಲಮ್ ಆಗಲ್ಲ, ನಿಮ್ಗೆ ಯಾವ ಸೈಜ್ ಅಲ್ಲಿ ಬಂದ್ರು ಸಿಗುತ್ತೆ ಸೈಜಸ್. ಈ ತರ ಪ್ಯಾಕಿಂಗ್ ಇರುತ್ತೆ. ಓಕೆ, 2XL 3XL ಅಂಡ್ 4XL. ಆ ರೀತಿ ನಿಮ್ಗೆ ML XL ಸಿಗುತ್ತೆ. ಅಂಡ್ ದಿಸ್ ಇಸ್ 4XL ಸೈಜ್. ಓಹೋ, 4XL ಸೈಜ್ ಶರ್ಟ್ ಸಿಗ್ತಾ ಇದೆ. ಬಿಕಾಸ್ ಎಷ್ಟೊಂದ್ ಕಡೆ ಡಬಲ್ XL ಆದ್ಮೇಲೆ ಸೈಜ್ ಗಳು ಸಿಗದೆ ಪ್ರಾಬ್ಲಮ್. ಬಟ್ ಇಲ್ಲಿ 4XL ನಿಮ್ಗೆ ಶರ್ಟ್ ಅಲ್ಲಿ ಏನ್ ವೆರೈಟಿ ಬೇಕೋ ಅದು ಸಿಗ್ಬಿಡುತ್ತೆ. ಆಫ್ ಶೋಲ್ಡರ್, ಡ್ರಾಪ್ ಶೋಲ್ಡರ್ ಇದು ಟ್ರೆಂಡಿಂಗ್ ಐಟಮ್. ಇದು ಡೆವಲಪ್ ಮಾಡಿದ್ವಿ, ವಿತ್ ಇನ್ ವೀಕ್ ಇದು ಬಂದ್ಬಿಡುತ್ತೆ. ಓಕೆ, ಸೊ ಸರ್ ಲಾಸ್ಟ್ ಟೈಮ್ ಹೇಳ್ತಾ ಇದ್ರು ಈ ತರ ಫ್ಯಾಬ್ರಿಕ್ ಅಲ್ಲಿ ಹಾಫ್ ಸ್ಲೀವ್ ಶರ್ಟ್ ಸಿಗುತ್ತೆ ಅಂತ. ಬಟ್ ತೋರ್ಸಕ್ ಆಗಿಲ್ಲ, ಇವಾಗ ತೋರಿಸ್ತಾ ಇದಾರೆ. ಹಾಫ್ ಸ್ಲೀವ್ ಶರ್ಟ್ ಇದೆ ಅಂಡ್ ಫುಲ್ ಸ್ಲೀವ್ ಇದೆ. ವಿತ್ ಡಬಲ್ ಸೆಟ್ ಪಾಕೆಟ್ ಸಿಗುತ್ತೆ ಸರ್ ಇದರಲ್ಲಿ? ಇಲ್ಲ, ಇದರಲ್ಲಿ ಸಿಂಗಲ್ ಇದೆ. ಡಬಲ್ ಡೆವಲಪ್ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ಮೇನ್ ಸ್ಪೆಷಲ್ ಇರುತ್ತೆ ಡ್ರಾಪ್ ಶೋಲ್ಡರ್ ಇರುತ್ತೆ. ಟ್ರೆಂಡಿಂಗ್ ಇದೆ ಅಲ್ವಾ ಇದು. ನೋಡಿ ಎಷ್ಟೋ ಜನ ಹುಡುಗರು ಹುಡುಕ್ತಾ ಝಾರಾ H&M ಅಲ್ಲಿ ಹೋದ್ರೆ ನಿಮ್ಗೆ 2000 ಮೇಲ್ಗಡೆ 2000 ಕೆಳಗಡೆ ಈ ರೀತಿ ಶರ್ಟ್ಸ್ ಗಳು ಸಿಗದೇ ಇಲ್ಲ. ಅಂಡ್ ಬೇರೆ ಕಡೆ ಈ ಕಲೆಕ್ಷನ್ ಸಿಗಲ್ಲ. ಬಟ್ ಇಲ್ಲಿ ಸೊ ಡಿಸೈನ್ ಏನಂತ ಹೇಳ್ತಾರೆ ಇದನ್ನ? ಝಾರಾ ಫ್ಯಾಬ್ರಿಕ್ ಹೇಳ್ಬಿಟ್ಟು. ಝಾರಾ ಫ್ಯಾಬ್ರಿಕ್, ಯೂಶುವಲಿ ದೇ ಕಾಲ್ ಇಟ್ ಜಾಲಿ ಫ್ಯಾಬ್ರಿಕ್ ಆಲ್ಸೋ, ಬಟ್ ಝಾರಾ ಫ್ಯಾಬ್ರಿಕ್ ಮೇನ್ಲಿ. ಅಂಡ್ ಈ ತರದೆಲ್ಲ ಹುಡುಗರು ಸಖತ್ತಾಗಿ ಕಾಣುತ್ತೆ ಶರ್ಟ್ಸ್ ಗಳು. ಸೊ ವೆಸ್ಟರ್ನ್ ಡ್ರೆಸಸ್ ಜಾಸ್ತಿ ಲೈಕ್ ಮಾಡೋದು. ಲೆನಿನ್ ಅಲ್ಲಿ ಡಿಜಿಟಲ್ ಪ್ರಿಂಟ್ಸ್.
ಲೈನಿನ್ ಅಲ್ಲಿ ಇದು ಸರ್ ಕಾಟನ್ ಇದು. ಕಾಟನ್ ಲಿನೆನ್. ಓಕೆ, ಕಾಟನ್ ಲಿನೆನ್. ಎಸ್, ಸಮ್ಮರ್ ಗೆ ಫ್ಯಾಬ್ರಿಕ್ ಚೆನ್ನಾಗಿದೆ ಆಕ್ಚುಲಿ. ಸಮ್ಮರ್ ಗೆ ಹೇಳಿ ಮಾಡಿಸಿರೋ ಶರ್ಟ್ ಇದು. ಎಸ್, ಕರೆಕ್ಟ್ ಮ್ಯಾಮ್. ಇದರಲ್ಲಿ ಒಂದು 18 ಕಲರ್ಸ್ ಇದೆ. ಓಕೆ, 18 ಕಲರ್ಸ್. ನಿಮ್ಗೆ ಕಲರ್ಸ್ ಗಂತೂ ಏನ್ ಕಮ್ಮಿ ಇರಲ್ಲ. ಬಿಕಾಸ್ ಎಷ್ಟೋ ಜನಕ್ಕೆ ಕಲರ್ ಇದೇ ಬೇಕು ಅದೇ ಬೇಕು ಅಂತಿದ್ರೆ ಕಲರ್ಸ್ ಅಷ್ಟೇ, ಡಿಸೈನ್ಸ್ ಅಷ್ಟೇ. ಸೊ ನಿಮ್ಗೆ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಅಂಡ್ ಕಲರ್ಸ್ ಸಿಗುತ್ತೆ ಇದರಲ್ಲಿ. ನೆಕ್ಸ್ಟ್ ಪ್ಯೂರ್ ಲಿನೆನ್ ಅಲ್ಲಿ ಪ್ಯೂರ್ ಲಿನೆನ್. ಎಸ್. ಓಕೆ, M2 to XL ಸೈಜ್ ಬರುತ್ತೆ. ದಿಸ್ ಅರೌಂಡ್ 15 ಕಲರ್ ಸ್ಟಾಕ್ ಇರುತ್ತೆ. 15 ಕಲರ್ ಸ್ಟಾಕ್ ಇರುತ್ತೆ. 15 ಕಲರ್ಸ್. ಓಕೆ. ಅಂಡ್ ದೆನ್ ಪ್ರಿಂಟೆಡ್ಸ್ ಅಲ್ಲಿ ಸೆಲ್ಫ್ ಎಂಬೋಸ್ ಅಲ್ಲಿ 3D ಪ್ರಿಂಟಿಂಗ್. ಎಲ್ಲ ಬಿಗ್ ಬಾಸ್ ಫಾಲೋ ಮಾಡ್ತಾ ಇದ್ರ. ಸೊ ಕಾರ್ತಿಕ್ ಅವ್ರದ್ದು ಈ ತರದ ಒಂದು ಡ್ರೆಸ್ ಹಾಕಿದ್ರು. ಸೊ ಕನ್ನಡ ಬಿಗ್ ಬಾಸ್ ಕಾರ್ತಿಕ್ ಫ್ಯಾನ್ಸ್ ಯಾರು ನೋಡ್ತಾ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಹೇಳಿ. ಯಾಕಂತಂದ್ರೆ ಎಷ್ಟೊಂದ್ ಜನ ಯಾರಾದ್ರೂ ಅವರು ಒಬ್ರು ಐಕಾನ್ ಯಾರಿರ್ತಾರೆ, ಸ್ಟೈಲ್ ಐಕಾನ್, ಅವ್ರನ್ನ ನೋಡ್ಬಿಟ್ಟು ಬಟ್ಟೆ ತಗೊಳ್ತಾ ಇರ್ತಾರೆ. ಅವ್ರಿಗೂ ಅಷ್ಟೇ ಕಲೆಕ್ಷನ್ಸ್, ಸಿಕ್ಕಾಪಡೆ ಕಲೆಕ್ಷನ್ಸ್ ಇದೆ. ಸರ್ ಇದು ಯಾವ ತರ ಇದೆ? ಡಿಜಿಟಲ್ ಪ್ರಿಂಟ್. ಕಾಟನ್ ಅಲ್ಲಿ ಡಿಜಿಟಲ್ ಪ್ರಿಂಟ್. ಓಕೆ. ನಿಮ್ ಡಿಜಿಟಲ್ ಪ್ರಿಂಟ್ ಅಲ್ಲಿ ಸಾವಿರಾರು ಕಲೆಕ್ಷನ್ಸ್ ಕಾಣಬಹುದು ಇಲ್ಲಿ ನೀವು, ಯಾಕಂದ್ರೆ ಅಷ್ಟೊಂದು ಕಲೆಕ್ಷನ್ಸ್ ಇದೆ ಸರ್ ಹತ್ರ. ಅಂಡ್ ಇವಾಗ ಸೋಬರ್ ಐಟಮ್ ಚೆಕ್ಸ್ ಅಲ್ಲಿ ಬೇಕಂದ್ರೆ 100 ಕಲರ್ಸ್ ಯಾವಾಗ ಇರ್ತಾರೆ. M2 4XL ಅಗೇನ್ ಸೈಜಸ್. M2 4XL. ಇದು ಈ ಸ್ಪೆಷಲ್ ಬಟ್ಟೆ ಅಂದ್ರೆ ಆಕ್ಸ್ಫರ್ಡ್ ಫ್ಯಾಬ್ರಿಕ್. ಆಂಧ್ರ ಪ್ರದೇಶ್, ತಮಿಳುನಾಡು, ಕರ್ನಾಟಕ ಎನಿ ಟೈಮ್ ಮೂವಿಂಗ್ ಇರುತ್ತೆ. ಎನಿ ಟೈಮ್ ಮೂವಿಂಗ್. ಎನಿ ಟೈಮ್ ಮೂವಿಂಗ್. ಸೊ ಫ್ಯಾಬ್ರಿಕ್ ಸಖತ್ತಾಗಿದೆ ಇದು. ಎಸ್, ದಿಸ್ ಇಸ್ ಆಕ್ಸ್ಫರ್ಡ್ ಚೆಕ್ಸ್ ಎಂಜೈಮ್ ವಾಶ್ಡ್. ಓಕೆ. ಸೊ ಇದ್ರಲ್ಲಿ ನಿಮ್ ಕಲೆಕ್ಷನ್ಸ್ ಯಾವಾಗ್ಲೂ ಇರುತ್ತೆ. ಕಲರ್ಸ್ ಒಂದು 100 ಆಪ್ಷನ್ ಅಂತೂ ಇದ್ದೇ ಇರುತ್ತೆ ನಿಮ್ಗೆ. 100%. ಏನಾದ್ರೂ ವಾಷಿಂಗ್ ಪ್ರಾಬ್ಲಮ್ ಏನಿರಲ್ಲ, ಬಿಕಾಸ್ ವಿ ಆಲ್ರೆಡಿ ವಾಷಿಂಗ್ ಗಿವ್ ಆಲ್ ದಿ ಪ್ರಾಡಕ್ಟ್ಸ್. ಆಮೇಲೆ ಸೈಜಿಂಗ್ M2 4XL ಸಿಗುತ್ತೆ. ಶಿಂಕೇಜ್ ಏನ್ ಬರಲ್ಲ. ಇದು ಡೆನಿಮ್ ಅಲ್ಲಿ 7 ounce. ಓಕೆ. ಸಿಂಗಲ್ ಪಾಕೆಟ್ ವಿತ್ ಕ್ರಾಕಲ್ ವಾಷಿಂಗ್. ಅಣ್ಣ ಇದ್ರ ಬಗ್ಗೆ ಹೇಳಬೇಕು, ಡೆನಿಮ್ ಶರ್ಟ್ಸ್ ಬಗ್ಗೆ. ನಾವು ಲಾಸ್ಟ್ ಟೈಮ್ ನೋಡ್ತಾ ಇದ್ದೆ. ಆಕ್ಚುಲಿ ನಂಗೆ ಡೆನಿಮ್ಸ್ ಅಲ್ಲಿ ಎಷ್ಟು ಕಲರ್ ಸಿಗುತ್ತಾ ಅಥವಾ ಎಷ್ಟು ಕಲರ್ ಮಾಡಬಹುದು ಅನ್ನೋದು ಕನ್ಫ್ಯೂಷನ್ ಇತ್ತು. ಸೊ ಅಷ್ಟು ಕಲರ್ಸ್ ಆಪ್ಷನ್ಸ್ ಇದೆ ಡೆನಿಮ್ ಶರ್ಟ್ಸ್ ಅಲ್ಲೂ ಕೂಡ. ಇನ್ನ ನೆಕ್ಸ್ಟ್ ಮಂತ್ ಅಲ್ಲಿ ಒಂದು 20 ಕಲರ್ ಡೆನಿಮ್ ಬರುತ್ತೆ. 20 ಕಲರ್ ಡೆನಿಮ್. 20 ಕಲರ್ಸ್ ವಿಚ್ ಇಸ್ ಸ್ಪೆಷಲಿ ಡೈಡ್. ಅದು ರೆಡಿ ಸಿಗಲ್ಲ. ಅದು 20 ಕಲರ್ ಡೆವಲಪ್ ಆಗ್ತಾ ಇದೆ ಇವಾಗ. ಡೆನಿಮ್ ಅಲ್ಲಿ ಸೇಮ್ ಅಗೇನ್ M size to XXL. 4XL ಸಾರಿ. 4XL. ಓಕೆ. ಸಿಂಗಲ್ ಪಾಕೆಟ್ ಅಂಡ್ ಡಬಲ್ ಪಾಕೆಟ್ ಎರಡು ಆಲ್ಮೋಸ್ಟ್ 4XL ಸಿಗುತ್ತಲ್ವಾ ಸರ್? ಸಿಗುತ್ತೆ. ಎಸ್. ಓಕೆ. ಪ್ಲೇನ್ ಅಲ್ಲಿ ಲಿನೆನ್ ಫ್ಯಾಬ್ರಿಕ್, ಕಾಟನ್ ಲಿನೆನ್. ಓ ಸಾಕಾಗಿದೆ. ಸೊ ಇದು ಕಲರ್ ಆಕ್ಚುಲಿ ಇದೊಂಥರ ಬೇರೆ ಕಲರ್ ಇದು. ಬಟ್ ನಿಮ್ಗೆ ಇದು ಡೆನಿಮ್ ಜೀನ್ಸ್ ಕಲರ್ ಕಾಣ್ತಿರ್ಬೋದು ಬಿಕಾಸ್ ಆಫ್ ಲೈಟ್ ಅಂಡ್ ಕ್ಯಾಮ್ರಾ ಸಲುವಾಗಿ. ಬಟ್ ಕಲರ್ ಮಾತ್ರ ಸಖತ್ತಾಗಿದೆ. ಅಂಡ್ ಇದು ಕಲರ್ ನೇಮ್ ಗೊತ್ತಾಗ್ತಿಲ್ಲ ನನಗೆ. ಬಟ್ ನಾನು ಎಷ್ಟೋ ಸರ್ತಿ ನನ್ನ ತಮ್ಮದ್ರು ಈ ಕಲರ್ ಹುಡುಕಿದ್ದಾರೆ ಎಷ್ಟೋ ಸರ್ತಿ ಶರ್ಟ್ಸ್ ಗೋಸ್ಕರ. ದಿಸ್ ಇಸ್ ಸ್ಟೀಲ್ ಕಲರ್ ಮೇಡಮ್. ಸ್ಟೀಲ್ ಕಲರ್. ಟೀಲ್ ಕಲರ್. ಎಸ್. ಇದು ಯೂಶುವಲಿ ರೆಡಿ ಸಿಗಲ್ಲ ಇದು. ಸೊ ಇಟ್ಸ್ ಕಲರ್ ಅಷ್ಟು ಜಲ್ದಿ ಸಿಗಲ್ಲ ಸರ್ ಇದು. ಅಂಡ್ ದಿಸ್ ಇಸ್ ಅಗೇನ್ ರೇಯಾನ್ ಅಲ್ಲಿ ಸಮ್ ಡಿಸೈನ್ಸ್. ಸೊ ಇದೆಲ್ಲ ಬೀಚ್ ವೇರ್ ಆಗಿರ್ಲಿ, ಕಾಲೇಜಸ್ ಆಗಿರ್ಲಿ, ಅಥವಾ ಇನ್ಕ್ಲೂಡಿಂಗ್ ಬ್ಲೇಸರ್ಸ್ ಅಲ್ಲಿ ಇವಾಗ ಇನ್ನೋ ವೆಸ್ಟರ್ನ್ ಸ್ಟೈಲ್ ಮಾಡ್ಬಿಡ್ತಾರೆ ಹುಡುಗರು ಸಹ. ಸೊ ಅವ್ರಿಗೂ ಹೋಗುತ್ತೆ ಶರ್ಟ್ಸ್ ಗಳು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕಲೆಕ್ಷನ್ಸ್ ಇಲ್ಲಿ ಮಾತ್ರ. ಈ ಫ್ಯಾಬ್ರಿಕ್ ಅಲ್ಲಿ ಯೂಶುವಲಿ ಆಚೆ ಕಡೆ ಶ್ರಿಂಕೇಜ್ ಪ್ರಾಬ್ಲಮ್ ಬರುತ್ತೆ. ಬಟ್ ನಮ್ಮ ಹತ್ರ ಇದು ಆಲ್ರೆಡಿ ವಾಷಿಂಗ್ ಇದೆ. ಅಂಡ್ ದಿಸ್ ಇಸ್ ಹೆವಿ ಕ್ವಾಲಿಟಿ. ಅಂದ್ರೆ ದಿಸ್ ಇಸ್ 22 kg ರೇಯಾನ್. ಅದ್ರಲ್ಲಿ ಏನಾಗಲ್ಲ. ದಟ್ ಇಸ್ ದ ಮೇನ್ ಥಿಂಗ್ ಇಲ್ಲಿ. ನೆಕ್ಸ್ಟ್ ಪ್ರಿಂಟೆಡ್ ಅಲ್ಲಿ ನಿಮ್ಗೆ ಸುಮಾರು ವೆರೈಟಿ ಸಿಗುತ್ತೆ. ಜಸ್ಟ್ ಫಾರ್ ರೆಫರೆನ್ಸ್ ಅಲ್ಲಿ ತೋರಿಸ್ತೇನೆ. ಓಹೋ. ಅಂಡ್ ಈ ತರ ಹುಡುಗಿರ್ ಎಲ್ಲರೂ ನೋಡ್ತಾ ಇದ್ರೆ ಅವ್ರಿಗೂ ಹೇಳ್ತೀನಿ, ಇವಾಗ ಎಲ್ಲರೂ ನಾರ್ಮಲಿ ಏನು ಟ್ಯಾಂಕ್ ಟಾಪ್ ಅಥವಾ ಟ್ಯೂಬ್ ಹಾಕ್ಬಿಟ್ಟು ಶರ್ಟ್ಸ್ ನ ಸ್ಟೈಲ್ ಮಾಡ್ತಾ ಇರ್ತಾರೆ. ಅವ್ರಿಗೂ ಅಷ್ಟೇ ಇಲ್ಲಿ ಕಲೆಕ್ಷನ್ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ ಹುಡುಗಿರ್ಗು. ಇನ್ನು ಹುಡುಗರು ಶರ್ಟ್ಸ್ ಅಂತೇನಿಲ್ಲ, ಹುಡುಗಿರು ಇವಾಗ ಹುಡುಗರು ಶರ್ಟ್ಸ್ ಹಾಕ್ತಿದ್ದಾರೆ ಸ್ಟೈಲ್ಗೋಸ್ಕರ. ಸೊ ಅವರು ಸ್ಟೈಲ್ ಮಾಡ್ಬೋದು. ಬೀಚ್ ವೇರ್ ಇವಾಗ ಟ್ರೆಂಡಿಂಗ್ ಇದೆ ಐಟಮ್. ಅಂಡ್ ದಿಸ್ ಇಸ್ ಮೇನ್ ಲೈಕ್ರಾ ಬೇಸ್. ಸ್ಟ್ರೆಚಬಲ್. ಓಕೆ, ಸ್ಟ್ರೆಚಬಲ್ ಇದೆ. ನೋಡಕ್ಕೆ ಸ್ಟ್ರೆಚಬಲ್ ಅಂತ ಅನ್ಸೋದೇ ಇಲ್ಲ ನಿಮ್ಗೆ. ಸಿ ಅಂಡ್ ಇಷ್ಟೇ. ಆಮೇಲೆ ಸ್ಟಿಚಿಂಗ್ ಬಗ್ಗೆ ಮಾತಾಡ್ಲೇಬೇಕು. ಸೊ ನಾರ್ಮಲ್ ಬೇರೆ ಕಡೆ ನೀವು ಸ್ಟಿಚಿಂಗ್ಸ್ ಬಟ್ಟೆಗಳದ್ದು ಸಹ ಹೇಳಿದ್ರೆ ಇಲ್ಲಿ ಸ್ಟಿಚಸ್ ಏನಂದ್ರೆ ಅದು ಪ್ರಾಬ್ಲಮ್ ಬರುತ್ತೆ. ಬಿಕಾಸ್ ಅದು ಎಕ್ಸ್ಪೆಂಡ್ ಆಗ್ತಾ ಇರುತ್ತೆ ಲೂಸ್ ಸ್ಟಿಚಿಂಗ್ ಇತ್ತು ಅಂದ್ರೆ. ಬಟ್ ಇಲ್ಲಿ ನಿಮ್ಗೆ ಅದಿಲ್ಲ. ನೋಡ್ತೇವೆ ಎಷ್ಟು ಕರೆಕ್ಟ್ ಆಗಿ ಫಿಟ್ಟಿಂಗ್ ಇದೆ ಅಂತ. ಅದರಲ್ಲಿ ಮೇಂಟೈನ್ ಸ್ಟ್ಯಾಂಡರ್ಡ್ SPI ಅಂದ್ರೆ ಸ್ಟಿಚ್ ಪರ್ ಇಂಚ್. ಅದು ಸ್ಟ್ಯಾಂಡರ್ಡ್ ನಾವು ಮೇಂಟೈನ್ ಮಾಡ್ತೀವಿ. ಸೊ ಅದು ಪ್ರಕಾರ ಏನ್ ಬರಲ್ಲ. ಸೊ ಇವಾಗ ನಾವು ನೆಕ್ಸ್ಟ್ ಕಲೆಕ್ಷನ್ಸ್ ಮೂವ್ ಆಗ್ತಾ ಇದೀವಿ. ಅಂಡ್ ನಾನು ಆಗ್ಲೇ ಹೇಳ್ತಾ ಇದ್ದೆ ಕಲೆಕ್ಷನ್ಸ್ ಹುಡುಗಿರ್ಗೆ ಅಷ್ಟೇ ಹುಡುಗರಿಗೂ ಜಾಸ್ತಿ ಕಲೆಕ್ಷನ್ ಸಿಗುತ್ತೆ ಅಂತ. ಬಟ್ ಆ ಕಲೆಕ್ಷನ್ಸ್ ನೀವು ನೋಡ್ಬೇಕು ಅಂತ ಅಥವಾ ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ಸೊ ಕಾಂಟ್ಯಾಕ್ಟ್ ಕೆಳಗಡೆ ಕಾಣುವಂತ ನಂಬರ್ಗೆ. ಅಂಡ್ ಸರ್ ಇವಾಗ ನೆಕ್ಸ್ಟ್ ಯಾವ ಕಲೆಕ್ಷನ್ಸ್ ಹೋಗೋಣ? ನೆಕ್ಸ್ಟ್ ಕಾಟನ್ ಲೈಕ್ರಾ ಬೇಸ್. ಕಾಟನ್ ಲೈಕ್ರಾ ಸ್ಟ್ರೆಚಬಲ್. ಓಕೆ. ಸೊ ಇವೆಲ್ಲ ನಿಮ್ಗೆ ನೋಡಕ್ ಸ್ಟ್ರೆಚಬಲ್ ಅಂತ ಅನ್ಸೋದೇ ಇಲ್ಲ ಬಟ್ಟೆಗಳು ನೋಡ್ತಾ ಇದ್ರೆ. ಅಂಡ್ ಸ್ಟ್ರೆಚಬಲ್ ಜೊತೆಗೆ ಸಿಂಕ್ ಆಗಲ್ವಲ್ಲ ಸರ್ ಯಾವಾಗಲೂ? ಇದು ಶ್ರಿಂಕ್ ಆಲ್ರೆಡಿ ವಾಶ್ ಮಾಡಿದೀವಿ. ಸೊ ಏನಾದ್ರೂ ಅದು ರಿಲ್ಯಾಕ್ಸ್ ಎಲ್ಲ ಆಯ್ತು ಅದು. ಸೊ ಇದರಲ್ಲಿ ಸೈಜ್ M2 XL ಬರುತ್ತೆ. ಡಿಸೈನ್ಸ್ ಅಪ್ರಾಕ್ಸ್ 20 ಕಲರ್ಸ್ ಇರುತ್ತೆ. ಜಸ್ಟ್ ಫಾರ್ ರೆಫರೆನ್ಸ್ ಅಲ್ಲಿ ತೋರಿಸ್ತೀನಿ. 20 ಕಲರ್ಸ್ ಸಿಗುತ್ತೆ ಅಂತ ಡಿಸೈನ್ಸ್ ನಿಮ್ಗೆ. ಸೊ ಸಿಕ್ಕಾಪಟ್ಟೆ ಕಲರ್ಸ್ ಇದೆ. ಅಂಡ್ ನಿಮ್ಗೆ ಕಲರ್ ಕಾಂಬಿನೇಷನ್ಸ್ ಅಷ್ಟೇ ಇಲ್ಲಿ ಎಲ್ಲಾ ಶರ್ಟ್ಸ್ ಗಳಲ್ಲೂ ಕಲರ್ ಕಾಂಬಿನೇಷನ್ ಪರ್ಫೆಕ್ಟ್ ಆಗಿ ಬಂದಿದೆ. ಯಾಕಂದ್ರೆ ಎಷ್ಟೊಂದು ಜನ ಅನ್ಸ್ತಾ ಇರ್ಬೋದು ಈ ಶರ್ಟ್ಸ್ ಕಲರ್ ಕಾಂಬಿನೇಷನ್ ಸರಿ ಬಂದಿರಲ್ಲ, ನನ್ಗಿದು ಬೇಡ ಅಂತ. ಬಟ್ ಇಲ್ಲಿ ಪ್ರತಿಯೊಂದು ಶರ್ಟ್ಸ್ ಕಲರ್ ಕಾಂಬಿನೇಷನ್ ಪರ್ಫೆಕ್ಟ್ ಆಗಿ ಬಂದಿದೆ. ಸೊ ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಪಾಪ್ಕಾರ್ನ್ ಅಲ್ಲಿ ಕ್ರಶ್ ಫ್ಯಾಬ್ರಿಕ್. ಪಾಪ್ಕಾರ್ನ್ ಅಲ್ಲಿ ಕ್ರಶ್ ಫ್ಯಾಬ್ರಿಕ್. ಇದು ಎಫೆಕ್ಟ್ ಎಂಬೋಸ್ ನೋಡಿದ್ರಲ್ಲ, ದಿಸ್ ಇಸ್ ಕ್ರಶ್ ಎಫೆಕ್ಟ್. ಓಕೆ. ಇದರಲ್ಲಿ 6 ಕಲರ್ಸ್ ಸಿಗುತ್ತೆ. 6 ಕಲರ್ಸ್ ಇರುತ್ತೆ. ಇದು ಎಕ್ಸ್ಪೆಂಡ್ ಆಗುತ್ತಲ್ವಾ ಸರ್ ಇದು? ಎಸ್ ಮ್ಯಾಮ್.
ನೆಕ್ಸ್ಟ್ ಅದರಲ್ಲಿ ಡಬಲ್ ಪಾಕೆಟ್ ಅದರಲ್ಲೇ ಸೇಮ್ ಪಾಪ್ಕಾರ್ನ್ ಫ್ಯಾಬ್ರಿಕ್ ಅಲ್ಲೇ ಓಕೆ ಡಬಲ್ ಪಾಕೆಟ್ 18 ಕಲರ್ ಸ್ಟಾಕ್ ಇರುತ್ತೆ M to 2XL ಸೈಜಸ್ M to 2XL ಓಕೆ ಇನ್ನೂ ಒಂದು ಹೊಸ ಫ್ಯಾಬ್ರಿಕ್ ಬಂದಿದೆ ಸೆಲ್ಫ್ ವೆಲ್ವೆಟ್ ಹೇಳ್ಬೋದು ಕಾಟನ್ ವೆಲ್ವೆಟ್ ಹೇಳ್ಬೋದು ನಾನು ಈ ತರದ ಫ್ಯಾಬ್ರಿಕ್ ಏನಾಗುತ್ತೆ ಅಂದ್ರೆ ಈಗ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಆಗಿರ್ಲಿ ಅಥವಾ ಇವಾಗ ಜಾಸ್ತಿ ಜನ ಹುಡುಗರು ಏನ್ ಮಾಡ್ತಾರೆ ಫಾರ್ಮಲ್ ಶರ್ಟ್ಸ್ ಇಷ್ಟ ಪಡ್ತಿರಲ್ಲ ಈ ತರ ಶರ್ಟ್ಸ್ ಹೋಗ್ತಿದ್ರೆ ಸಖತ್ತಾಗಿದೆ ಅಂಡ್ ಇದು ನಿಮ್ಗೆ ಪಾರ್ಟಿ ವೇರ್ಗೂ ಚೆನ್ನಾಗಿರುತ್ತೆ ಈ ತರ ಶರ್ಟ್ಸ್ ಗಳು ಅಂಡ್ ಕಮ್ಮಿ ಬಜೆಟ್ ಅಲ್ಲಿ ಹೊಸ ಫ್ಯಾಬ್ರಿಕ್ ಬಂದಿದೆ ಪಾಪ್ಕಾರ್ನ್ ಅಲ್ಲಿ ಸ್ವಲ್ಪ ಸೆಲ್ಫ್ ಫ್ರೆಂಚ್ ನೋಟ್ಸ್ ಸಖತ್ತಾಗಿದೆ ಇದು ಮಾತ್ರ ಡಿಸೈನ್ 6 ಕಲರ್ಸ್ ಇರುತ್ತೆ 6 ಕಲರ್ಸ್ M to 2XL ಸೈಜಸ್ ಓಕೆ ಪ್ಲೇನ್ ಅಲ್ಲಿ ಪಾಪ್ಕಾರ್ನ್ ಎಸ್ ಸೊ ನಿಮ್ಗೆ ಕ್ರಶ್ ಫ್ಯಾಬ್ರಿಕ್ ನಾರ್ಮಲ್ ನಿಮ್ಗೆ ಥಿಯೇಟರ್ ಹೋದಾಗ ಚೀಸು ಸಾಲ್ಟ್ ಕ್ಯಾರಮೆಲ್ ಹೆಂಗ್ ಪಾಪ್ಕಾರ್ನ್ಸ್ ಇರುತ್ತೋ ಇಲ್ಲಿ ಪಾಪ್ಕಾರ್ನ್ ಹೆಸರು ಸಿಕ್ಕಾಪಟ್ಟೆ ಶರ್ಟ್ಸ್ ಗಳಿದೆ ಅಂಡ್ ನೇಮ್ ಗಳು ಯೂನಿಕ್ ಆಗಿದೆ ಸೊ ಸಕ್ಕತ್ತಾಗಿದೆ ಈ ತರ ಹುಡುಗಿರು ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ ಹುಡುಗಿರ್ಗೂ ಸ್ಟೈಲ್ ಮಾಡ್ಬೋದು ಇಲ್ಲಿ ಶರ್ಟ್ಸ್ ಗಳು ಅಂತ ಇದೇ ರೀಸನ್ ಸಲುವಾಗಿ ಬಿಕಾಸ್ ಈ ತರ ಶರ್ಟ್ಸ್ ನ ಓಪನ್ ಜಾಕೆಟ್ ತರ ಸ್ಟೈಲ್ ಮಾಡ್ಬೋದು ನೆಕ್ಸ್ಟ್ ಯಾವ್ದು ಸರ್ ಇದು ಕಾರ್ಡ್ರೈ ಚೆಕ್ಸ್ ಕಾಟನ್ ಕಾರ್ಡ್ರೈ ಚೆಕ್ಸ್ ಓಕೆ ಇದರಲ್ಲಿ 100 ಕಲರ್ ಸ್ಟಾಕ್ ಇರುತ್ತೆ 100 ಕಲರ್ಸ್ ಸಿಂಗಲ್ ಪಾಕೆಟ್ M to 2XL and MLXL ಓಕೆ ಕಲರ್ಸ್ ಅಪ್ರಾಕ್ಸಿಮೇಟ್ ತೋರಿಸ್ತಿದ್ದೇನೆ ನಿಮ್ಗೆ 100 ಕಲರ್ಸ್ ಅಂತಂದ್ರೆ ಜಸ್ಟ್ ಬಿಲೀವ್ ಮಾಡಕ್ಕೂ ಆಗ್ತಿಲ್ಲ ಅನ್ಸುತ್ತೆ ಬಿಕಾಸ್ ನನಗೂ ಹಂಗೆ ಆಗ್ತಾ ಇತ್ತು ಮುಂಚೆ ಬಟ್ ಈಗ ಅನ್ಸ್ತಾ ಇದೆ 100 ಕಲರ್ಸ್ ಸಿಗುತ್ತೆ ಇವ್ರ ಹತ್ರ ಅಂತ ಸ್ಟಾಕ್ ಓಕೆ ಇದೆಲ್ಲ ಸ್ಟಾಕ್ಸ್ ನೀವು ನೋಡ್ತಾ ಇರೋದು ಇದ್ರೊಳಗಡೆ ಎಲ್ಲ ಸ್ಟಾಕ್ಸ್ ಇದೆ ರಂಜಾನ್ ಸೀಸನ್ ಗೆ ಬೇಜಾನ್ ಸ್ಟಾಕ್ ಮಾಡಿದ್ವಿ ಸೊ ನಿಮ್ಗೆ ಎಲ್ಲ ಪಾಪ್ಕಾರ್ನ್ ಅಲ್ಲಿ ವೆರೈಟಿ ಬೇಕಂದ್ರೆ ವೇರ್ಸ್ ಪಾಪ್ಕಾರ್ನ್ ಸ್ಟೈಲ್ ಅಲ್ಲಿ ಇರೋ ಟಿ ಶರ್ಟ್ಸ್ ಗಳು ಅವೈಲೇಬಲ್ ಇದೆ ಸೆಲ್ಫ್ ಕ್ರಶ್ ಅಲ್ಲಿ ಪಾಪ್ಕಾರ್ನ್ ಡಿಸೈನ್ ಸೆಲ್ಫ್ ಕ್ರಶ್ ಪಾಪ್ಕಾರ್ನ್ ಇದು ನಾವು ಸ್ಪೆಷಲಿ ಈ ಡಿಸೈನ್ ನಾವು 5 ಸತಿ ರಿಪೀಟ್ ಮಾಡಿದ್ವಿ ಬಿಕಾಸ್ ದಿಸ್ ಇಸ್ ಹೆವಿ ಇನ್ ಡಿಮ್ಯಾಂಡ್ ಓಕೆ ಈ ಫ್ಯಾಬ್ರಿಕ್ ಎಲ್ಲ ತಮಿಳುನಾಡು ಆಂಧ್ರ ಪ್ರದೇಶ್ ಕರ್ನಾಟಕ ಈವನ್ ಶ್ರೀಲಂಕಾ ಹೋಗಿದೆ ಶ್ರೀಲಂಕಾ ಕಳಿಸ್ತಾ 400 ಪೀಸಸ್ ಡಿಸೈನ್ ಪರ್ ಡಿಸೈನ್ ತಗೊಂತಾರೆ ಅವರು ಸೊ ನಿಮ್ಗೆ ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಅದು ಮಾಡ್ಬಿಡ್ತೀವಿ ಜೂಟ್ ಅಲ್ಲಿ 150 ಕಲರ್ ಸ್ಟಾಕ್ ಇರುತ್ತೆ ಅಂಡ್ ಜೂಟ್ ಅಲ್ಲಿ ನಿಮಗೆ 50 ಕಲರ್ ಜೊತೆಗೆ ಡಿಸೈನ್ಸ್ ಬೇರೆ ಬೇರೆ ಇದೆ ಡಿಸೈನ್ಸ್ ಚೆಕ್ಸ್ ಪ್ಲೇನ್ ಸ್ಟ್ರೈಪ್ ಎಲ್ಲ ಸಿಗುತ್ತೆ ಸೊ ಇದು ನಿಮ್ಗೆ ಜೂಟ್ ಅಲ್ಲಿ ಸರ್ ಇವಾಗ ನೀವು ಹಾಕಿರೋ ಶರ್ಟ್ ಅಷ್ಟೇ ಇಲ್ಲೇ ನಿಮ್ದೇ ಅಲ್ವಾ ಅದು ಎಸ್ ಮೇಡಮ್ ಇದು 2 ಪಾಕೆಟ್ ಇರೋದು ಇದು ಸೇಮ್ ಸ್ಟೈಲ್ ಬರುತ್ತೆ within 2 weeks ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಗುತ್ತೆ ಸ್ಟಾಕ್ ಸೊ ಇದರಲ್ಲಿ ಹಾಫ್ ಸ್ಲೀವ್ ನಾವು ಡೆವಲಪ್ ಮಾಡ್ತಾ ಇದ್ವಿ ಸೇಮ್ ಫ್ಯಾಬ್ರಿಕ್ ವಾಫಲ್ ಫ್ಯಾಬ್ರಿಕ್ ಹೇಳ್ತಾರೆ ಇದಕ್ಕೆ ವಾಫಲ್ ಫ್ಯಾಬ್ರಿಕ್ ಯು ಗೆಟ್ ಇಟ್ ಇನ್ ನೆಕ್ಸ್ಟ್ 2 weeks ಅಲ್ಲಿ ಎಸ್ ಸೊ ಸರ್ ಆಕ್ಚುಲಿ ಹಾಕೊಂಡಿರೋ ಬಟ್ಟೆ ಅದು ಇಷ್ಟ ಆಯ್ತು ಅಂದ್ರೆ ಬಿಕಾಸ್ ಎಷ್ಟೋ ಜನ ವಿಡಿಯೋದಲ್ಲಿ ಇವ್ರು ಹಾಕಿರೋ ಬಟ್ಟೆ ತುಂಬಾ ಜನ ನೋಡ್ತಾ ಇರ್ತಾರೆ ಸೊ ಹಾಗಾಗಿ ಇಷ್ಟ ಆಯ್ತು ಅಂದ್ರೆ ನೆಕ್ಸ್ಟ್ 2 weeks ಅಲ್ಲೂ ಅದು ಸ್ಟಾಕ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಯಾವುದು ಜೂಟ್ ಫ್ಯಾಬ್ರಿಕ್ ಅಲ್ಲಿ ಸ್ವಲ್ಪ ಡಿಸೈನ್ಸ್ ತೋರಿಸ್ತೀನಿ ಸ್ಟ್ರೈಪ್ ಆಯ್ತು ಚೆಕ್ಸ್ ಇದೆ ಓಕೆ ಇದು ಜೂಟ್ ಫ್ಯಾಬ್ರಿಕ್ ನಾನು ಆಗ್ಲಿಂದ ಒಂದೇ ರೀಸನ್ ಸಲುವಾಗಿ ಹೇಳ್ತಾ ಇದ್ದೆ ಓಕೆ ನೆಕ್ಸ್ಟ್ ಹೇಳೋಣ ಸರ್ ಇದು ಯಾವ್ದು ಪಾಪ್ಕಾರ್ನ್ ಅಲ್ಲಿ ಸೆಲ್ಫ್ ಎಂಬೋಸ್ ಪಾಪ್ಕಾರ್ನ್ ಸೊ ನಿಮ್ಗೆ ಪಾಪ್ಕಾರ್ನ್ ಅಲ್ಲಿ ಸೊ ಸಿಕ್ಕಾಪಟ್ಟೆ ಫ್ಲೇವರ್ಸ್ ಹೆಂಗ್ ಸಿಗುತ್ತೋ ಹೊರಗಡೆ ಸೊ ಸಿಕ್ಕಾಪಟ್ಟೆ ಡಿಸೈನ್ಸ್ ಹಂಗ್ ಸಿಗುತ್ತೆ ನಾನು ಆಗ್ಲಿಂದ ಝಾರಾ H&M ಅಂತ ಯಾಕೆ ಮೆನ್ಷನ್ ಮಾಡ್ತಿದ್ದೆ ಬಿಕಾಸ್ ಆಫ್ ದಿಸ್ ಶರ್ಟ್ ಅಂಡ್ ಈ ತರ ಶರ್ಟ್ಸ್ ಗಳನ್ನ ನಾನು ಪರ್ಚೇಸ್ ಮಾಡ್ಬೇಕಾದ್ರೆ ನೋಡಿದ್ದೀನಿ ಅಥವಾ ಎಷ್ಟೊಂದ್ ಜನ ಸೆಲೆಬ್ರಿಟೀಸ್ ಹಾಕಿದ್ರು ನೀವು ನೋಡಿರ್ತೀರಾ ಪ್ರೈಸ್ ವೈಸ್ ನಿಮ್ಗೆ ಏನಂದ್ರೆ 2000 ಅಬೋನೇ ಇರುತ್ತೆ ಸರ್ ಇದು ಎಲ್ಲ ಶಾಪ್ಸ್ ಗಳಲ್ಲಿ ಝಾರಾ H&M ಹೋದ್ರು ಅಂತಂದ್ರೆ ಸೊ ನಿಮ್ 2000 ಅಲ್ಲಿ ಇಲ್ಲಿ ನಿಮ್ಗೆ ಎಷ್ಟು ಬರುತ್ತೆ ಹತ್ರ 4 ಬರುತ್ತೆ ಈಸಿಲಿ 4 ಬರುತ್ತೆ ಸೊ ಜಸ್ಟ್ ಥಿಂಕ್ ಮಾಡಕ್ ಹೋಗ್ಬೇಡಿ ಈ ಶಾಪ್ ಗೆ ವಿಸಿಟ್ ಮಾಡಿ ಅಂಡ್ ಇದು ಪಾಪ್ಕಾರ್ನ್ ಅಲ್ಲಿ ಯಾವ್ದು ಸರ್ ಡಿಸೈನ್ ಇದು ಕ್ರಶ್ ಡಿಸೈನ್ ಓಕೆ ಇದರಲ್ಲಿ 6 ಕಲರ್ಸ್ ಇರುತ್ತೆ ಅಂಡ್ ಇನ್ಕ್ಲೂಡಿಂಗ್ ನಂಗೆ ಇದು ತುಂಬಾ ಅಟ್ರಾಕ್ಟಿವ್ ಅನ್ಸುತ್ತೆ ಸರ್ ಲೇಬಲ್ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ಬೇರೆ ಬೇರೆ ಎಲ್ಲ ಮಾಡ್ತಾ ಇದಾರೆ ಲೇಬಲ್ ಗಳು ಅಂದ್ರೆ ಒಂದೇ ಇರಲ್ಲ ನಿಮ್ಗೆ ಸೊ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿದೆ ಓಕೆ ಟ್ಯಾಗ್ ಅಂಡ್ ಲೇಬಲ್ ಓಕೆ ಅಂಡ್ ಜೂಟ್ ಅಲ್ಲಿ ಇಲ್ಲಿ ಸ್ಟಾಕ್ ಯು ಕ್ಯಾನ್ ಸಿ 2000 ಪೀಸಸ್ ರೆಡಿ ಇದೆ ಸೊ 2000 ಪೀಸಸ್ ಎಲ್ಲ ಸ್ಟಾಕ್ ಇದೆ ಸೊ ಸಿಕ್ಕಾಪಟ್ಟೆ ಸ್ಟಾಕ್ಸ್ ನೋಡ್ತೀವಿ ನಾವ್ ಇಲ್ಲಿ ಬಿಕಾಸ್ ಯಾಕೆಂದ್ರೆ ಇಲ್ಲಿಂದ ಶ್ರೀಲಂಕಾಗೂ ಸರ್ ಕಳ್ಸಿಕೊಟ್ಟಿದ್ದಾರೆ ಎಕ್ಸ್ಪೋರ್ಟ್ ಮಾಡಿದ್ದಾರೆ ಅಂತ ಸೊ ನಾವು ಲಾಸ್ಟ್ ಟೈಮ್ ಹೇಳಿದ್ದೆ ಅಂಡ್ ಕಲೆಕ್ಷನ್ ವೈಸ್ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಅಂಡ್ ಹುಡುಗರಿಗೆ ಅಷ್ಟೆಲ್ಲ ಹುಡುಗಿ ನೋಡ್ತಾ ಇದ್ರು ಅನ್ಸುತ್ತೆ ನಾನು ಒಂದ್ಸಲ ಅಟ್ಲೀಸ್ಟ್ ಒಂದು ಶರ್ಟ್ ತಗೋಬೇಕು ನಾನು ಓಪನ್ ಜಾಕೆಟ್ ತರದು ಅಥವಾ ಬೇಸ್ ಮೇಲೆ ಸ್ಟೈಲ್ ಮಾಡ್ಬೇಕು ಅಂತ ಅನ್ಸಿರುತ್ತೆ ಅಂಡ್ ಸೊ ಲೇಟ್ ಮಾಡಕ್ ಹೋಗ್ಬೇಡಿ ಸ್ಕ್ರೀನ್ ಅಂತ ಕಾಂಟ್ಯಾಕ್ಟ್ ಮಾಡಿ ಇವಾಗ ನೆಕ್ಸ್ಟ್ ಶರ್ಟ್ ನೆಕ್ಸ್ಟ್ ಸ್ಯಾಟಿನ್ ಅಲ್ಲಿ ಇದೆ ಸ್ಯಾಟಿನ್ ಅಲ್ಲಿ ಪ್ರಿಂಟ್ ಪ್ಲೇನ್ ಚೆಕ್ಸ್ ಎಲ್ಲ ಇದೆ ಇದರಲ್ಲಿ ಅಪ್ರಾಕ್ಸ್ 150 to 100 ಕಲರ್ ಸ್ಟಾಕ್ ಇರುತ್ತೆ ರೆಫರೆನ್ಸ್ ಗೆ ನಿಮಗೆ ಡಿಸೈನ್ಸ್ ತೋರಿಸ್ತೀನಿ ಎಲ್ಲ ಒಂದೇ ಬಟ್ಟೆ ಇರುತ್ತೆ ಫಾರ್ ಮ್ಯಾರೇಜ್ ಸೀಸನ್ ಗೆ ತುಂಬಾ ಸ್ಟಾಕ್ ಮಾಡಿದ್ವಿ ಮ್ಯಾರೇಜ್ ಸೀಸನ್ ಹೌದು ತುಂಬಾ ಮದುವೆ ಸೀಸನ್ ಬೇರೆ ಹತ್ರ ಬರ್ತಿದೆ ಅಂಡ್ ಇದು ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿದೆ ಅಂಡ್ ಆಗಲೇ ಏನ್ ನೋಡಿದ್ರಲ್ಲ ಅದೇ ತರ ಡಿಸೈನ್ಸ್ ಅಲ್ಲಿ ಬೇರೆ ಬೇರೆ ಡಿಸೈನ್ಸ್ ಗಳಿದು ಅಂಡ್ ಮುಂಚೆ ವಿಡಿಯೋದಲ್ಲಿ ತೋರಿಸ್ತೀನಿ ಈ ತರದ್ದು ಒಂದು ಬಟ್ ಇದು ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿದೆ ಇದರಲ್ಲಿ ಫ್ಲವರ್ಸ್ ಬೇಕಂದ್ರೆ ಫ್ಲವರ್ಸ್ ಇದೆ ಚೆಕ್ಸ್ ಅದು ಇದೆ ಸ್ಟ್ರೈಪ್ಸ್ ಫಂಕಿ ಪ್ರಿಂಟ್
ಟೋಟಲ್ ಆಗಿದೆ. ಇದರಲ್ಲಿ ಪ್ಲೇನು ಸಿಗುತ್ತೆ ಅಂಡ್ ಇದನ್ನ ನೀವು ಬ್ಲೇಸರ್ ಜೊತೆಗೆ ಆಗಿಲ್ಲ ಅಥವಾ ಫಾರ್ಮಲ್ಸ್ ತರನು ಮ್ಯಾಚ್ ಮಾಡ್ಕೋಬಹುದು ಅಥವಾ ನೀವು ಪಾರ್ಟಿ ವೇರ್ ತರನು ಮ್ಯಾಚ್ ಮಾಡಬಹುದು. ಸರ್ ಇದು ಅದೇ ತರ ಡಿಸೈನ್ ಬೇರೆ ಇದೆ. ಸೇಮ್ ಇದೆಲ್ಲ ಸೇಮ್ ಫ್ಯಾಬ್ರಿಕ್ ಡಿಫರೆಂಟ್ ಡಿಸೈನ್ಸ್. ಓಕೆ ಚೆಕ್ ಮಾಡಬಹುದು ಸ್ಟಾಕ್ ಇದೆಲ್ಲ ಅದೇ ಫ್ಯಾಬ್ರಿಕ್. ಅಂಡ್ ಸಿಕ್ಕಾಪಟ್ಟೆ ಸ್ಟಾಕ್ಸ್ ಇದೆ ಹತ್ರ ಆಲ್ರೆಡಿ ಬಾಕ್ಸ್ ಒಳಗಡೆ ಇದೆ ಅಂಡ್ ಹೊರಗಡೆ ಇದೆ ಎಲ್ಲ ಕಡೆ ನಿಮಗೆ ಸ್ಟಾಕ್ಸೇ ಕಾಣುತ್ತೆ. ಅಂಡ್ ಸರ್ ಎಲ್ಲ ಡಿಸೈನ್ಸ್ ತೋರಿಸಿದ್ರು ಆಗ್ಲೇ ಎಲ್ಲ ಡಿಸೈನ್ಸ್ ಸ್ಟಾಕ್ಸ್ ಗಳು ಇಲ್ಲಿ ನೋಡಕ್ ಸಿಗುತ್ತೆ ಕೆಲವೊಂದಿಷ್ಟುಗಳು. ಅಂಡ್ ಒಂದಿಷ್ಟು ಪ್ಯಾಕಿಂಗ್ ಇದೆ ಅಂಡ್ ಒಂದಿಷ್ಟು ಮೂವ್ ಮಾಡಕ್ಕೆ ಕಳ್ಸ್ಕೊಡಕ್ ರೆಡಿ ಮಾಡ್ತಾ ಇದ್ದಾರೆ. ಓಕೆ ಇದೆಲ್ಲ ಫಾರ್ಮಲ್ಸ್ ಫಾರ್ಮಲ್ಸ್ ಅಲ್ಲಿ ಈ ಪ್ಯಾಕಿಂಗ್ ಅಲ್ಲಿ ನಿಮಗೆ ಬರುತ್ತೆ. ಫಾರ್ಮಲ್ಸ್ ಪ್ಯಾಕೇಜಿಂಗ್ ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಂ ಪ್ಯಾಕೇಜಿಂಗ್ ಇದೆ ಅಂತ. ಪ್ಲೇನ್ ಅಲ್ಲಿ ಇದೆ, ಚೆಕ್ಸ್ ಅಲ್ಲಿ ಇದೆ, ಪ್ಲೇನ್ ಇದರಲ್ಲಿ. ಸೊ ಇದೆಲ್ಲ ನಿಮಗೆ ಫಾರ್ಮಲ್ ಶರ್ಟ್ಸ್ ಗಳು ಇದಿಷ್ಟು. 22 ಕಲರ್ಸ್ ಇದೆ ಈ ಫ್ಯಾಬ್ರಿಕ್ ಅಲ್ಲಿ. ದಿಸ್ ಇಸ್ ಆಲ್ 100% ಕಾಟನ್. ಇದರಲ್ಲಿ 22 ಕಲರ್ಸ್ ಇದೆ. ಇಲ್ಲಿ ಪ್ಲೇನ್ ಪ್ರಿಂಟ್ ಚೆಕ್ಸ್ ಅಂಡ್ ಅದಲ್ಲದೆ ಕೆಲವೊಂದಿಷ್ಟು ಕಲರ್ಸ್ ಗಳು ಫಾರ್ಮಲ್ಸ್ ನೀವು ಹುಡುಕ್ತಾ ಇರ್ತೀರ, ಬಟ್ ಆ ಕಲರ್ ಫಾರ್ಮಲ್ ಶರ್ಟ್ಸ್ ಗಳು ನಿಮ್ಗೆ ಸಿಗೋದೇ ಇಲ್ಲ. ಬಟ್ ಇಲ್ಲಿ ಬಂದ್ರೆ ನಿಮ್ಗೆ ಎಲ್ಲಾ ಕಲರ್ ಫಾರ್ಮಲ್ಸ್ ಇಲ್ಲಿ ಸಿಗುತ್ತೆ. ಅಂಡ್ ಕಲೆಕ್ಷನ್ಸ್ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಫಾರ್ಮಲ್ ಶರ್ಟ್ಸ್ ಗಳು ಇದೆಲ್ಲ. ಸೊ ಇದೆಲ್ಲ ನಿಮ್ಗೆ ಪ್ಲೇನ್ ಅಲ್ಲಿ ಇರುತ್ತೆ, ದೆನ್ ಡಿಸೈನ್ಸ್ ಅಲ್ಲಿ ಬರುತ್ತೆ, ಜೊತೆಗೆ ಚೆಕ್ಸ್ ಅಲ್ಲಿ ಬರುತ್ತೆ, ಸ್ಟ್ರೈಪ್ಸ್ ಅಲ್ಲಿ ಬರುತ್ತೆ, ಚೆಕ್ಸ್ ಚಿಕ್ಕ ಚೆಕ್ಸ್ ಬಾಕ್ಸ್ ಗಳು ಬರುತ್ತೆ. ಕಾಟನ್ ಲೆನಿನ್ ಸ್ಟ್ರೈಪ್ ಶರ್ಟ್ಸ್ ಅಂತ ಇದು. ನನ್ನಂತೂ ಕಲೆಕ್ಷನ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಬಿಕಾಸ್ ಲಾಸ್ಟ್ ಟೈಮ್ ಆದಾಗಲೂ ನಂಗೆ ಅನ್ಸ್ಬಿಟ್ಟೆ ಒಂದು ಶರ್ಟ್ ತಗೊಂಡು ಹೋದ್ವಿ. ಅಂಡ್ ಈ ಸರಿನೂ ಅಷ್ಟೇ ನಂಗೆ ಯಾಕೋ ನೋಡ್ತಾ ಇದ್ದೀನಿ ಶರ್ಟ್ ಪರ್ಚೇಸ್ ಮಾಡ್ತೀನಿ ಅಂತ ಅನ್ಸುತ್ತೆ. ಸೊ ಹುಡುಗಿರಿಗೂ ವಿಡಿಯೋ ನೋಡ್ತಾ ಇರ್ಬೇಕು ಅನ್ಸುತ್ತೆ. ಸೊ ಯಾರಿಗಾದ್ರೂ ಗಿಫ್ಟ್ ಪರ್ಪಸ್ಗೂ ಇದನ್ನ ನೋಡಬಹುದು. ಅಂಡ್ ಇಲ್ಲಿ ಸರ್ ರೀಟೇಲ್ ಅಂತೂ ಇಲ್ಲ, ಹೋಲ್ಸೇಲ್ ಅಲ್ವಾ? ಹೋಲ್ಸೇಲ್ ಮಿನಿಮಮ್ 60 to 100 ಪೀಸ್ ಇರುತ್ತೆ. 60 to 100 ಪೀಸ್. ಓಕೆ ಸೊ ಇಷ್ಟೆಲ್ಲ ಕಲೆಕ್ಷನ್ಸ್ ತೋರಿಸ್ಕೊಟ್ರಿ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಅದಕ್ಕೆಲ್ಲ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಂಡ್ ಇದೊಂದೇನಪ್ಪ ಅಂದ್ರೆ ಎಷ್ಟು ಜನಕ್ಕೆ ಹೋಲ್ಸೇಲ್ ಮತ್ತೆ ರೀಟೇಲ್ ಎರಡು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಓನ್ಲಿ ಹೋಲ್ಸೇಲ್. ಇದು ಓನ್ಲಿ ಹೋಲ್ಸೇಲ್ 60 to 100 ಪೀಸ್ ಮಿನಿಮಮ್ ಬಂಡಲ್ ಆಗುತ್ತೆ. ನಿಮಗೆ ಯಾವ ಟ್ರಾನ್ಸ್ಪೋರ್ಟ್ ಬೇಕೋ ಆ ಟ್ರಾನ್ಸ್ಪೋರ್ಟ್ ಅಲ್ಲಿ ಹಾಕ್ಬಿಡ್ತೀವಿ. ಓಕೆ ಅಂಡ್ ಇನ್ನೊಂದೇನಪ್ಪ ಅಂದ್ರೆ ವಿಡಿಯೋ ಕಾಲ್ ಫೆಸಿಲಿಟಿ ಇದೆ ಸರ್? ತುಂಬಾ ದೂರದಿಂದ ಆನ್ಲೈನ್ ವಿಡಿಯೋ ಫೆಸಿಲಿಟಿ ಇದೆ. ನಿಮ್ಗೆ ಏನ್ ಫ್ಯಾಬ್ರಿಕ್ ಅಲ್ಲಿ ಕ್ಲೋಸ್ ಅಪ್ ಅದು ಫೋಟೋ ಕಳಿಸ್ಬಿಡ್ತೀವಿ. ಇದು ನಿಮ್ಗೆ ಏನ್ ಟೋಟಲ್ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಸಿಗ್ಬಿಡುತ್ತೆ. ಓಕೆ ಸೊ ನೋಡಿದ್ರೆ ಎಷ್ಟು ಕಲೆಕ್ಷನ್ಸ್ ಇತ್ತು ಅಂತ ನನಗಂತೂ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇಷ್ಟ ಆಯ್ತು. ಇನ್ನು ಹುಡುಗರು ಹಾಕೊಳ್ಳೋ ಶರ್ಟ್ಸ್ ಇದ್ರು, ಹುಡುಗಿ ಅದು ನಂಗೆ ಇಷ್ಟ ಆಯ್ತು ಬಿಕಾಸ್ ಆಫ್ ದ ಕಲೆಕ್ಷನ್ಸ್, ಕ್ವಾಲಿಟಿ ಅಂಡ್ ದ ಬೆಸ್ಟ್ ಪ್ರೈಸ್. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗುತ್ತೆ ಅಂದ್ರೆ ಲೈಕ್ ಮಾಡಿ ಅಂಡ್ ನೀವು ವೇಟ್ ಮಾಡಕ್ ಹೋಗ್ಬಿಡಿ. ಸೊ ಸ್ಕ್ರೀನ್ ಕಾಣುವಂತ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂಡ್ ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಿಮ್ಗೆ ಯಾವ ಒಂದು ಶಾರ್ಟ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರೋವರೆಗೂ ಸ್ಟೇ ಟ್ಯೂನ್ಡ್. ಜೊತೆಗೆ ಎಷ್ಟು ಕನ್ಫ್ಯೂಷನ್ಸ್ ಇತ್ತು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಏನು ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮೆಲ್ಲ ಕನ್ಫ್ಯೂಷನ್ಸ್ಗೂ ಕ್ಲಿಯರ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಮುಂದಿನ ವಿಡಿಯೋಂದಿಗೆ ಬರೋವರೆಗೂ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.